ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನೀವೆಲ್ಲನೂ ಭಗವಂತನ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ತುಂಬ ದಿನಗಳ ನಂತರ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂದರೆ, ಇವತ್ತು ಜನಗಳಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಯಾವ ಥರ ಉಪಯೋಗ ಆಗ್ತಾಯಿದೆ, ಯಾವ ಥರ ದುರುಪಯೋಗ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿನ ಕೊಡೋದಕ್ಕೆ ನಿಮ್ಮ ಮುಂದೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನಗೆ ಗೊತ್ತಿರೋಷ್ಟು ನಾನು ತಿಳಿಸಿ ಹೇಳ್ಬೋದು, ಆದರೆ ಗೊತ್ತಿಲ್ಲದ್ರನ್ನ ನಾನು ಹೇಳೋಕ್ಕೆ ಅಂತ ಬರೋಲ್ಲ. ನನಗಿರೋ ವಿಚಾರ, ನನಗೆ ಸಿಕ್ಕಿರೋ ಮಾಹಿತಿ ಏನಿದೆಯೋ ಆ ವಿಚಾರಗಳು ಮಾತ್ರ ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಸರ್ಕಾರದಿಂದ ಪಂಚ ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಅದರಾಗೆ ಒಂದು ಗೃಹಲಕ್ಷ್ಮಿ, ಭಾಗ್ಯಜ್ಯೋತಿ, ಯುವ ನಿಧಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಅಂತ. ಈ 5 ಯೋಜನೆಗಳಲ್ಲಿ 5 ಯೋಜನೆಯು ಸಂಪೂರ್ಣವಾಗಿ ಎಲ್ಲರಿಗೂ ಸಿಗ್ತಾ ಇದೆಯಾ? ನನ್ನ ಪ್ರಶ್ನೆ. ಎಲ್ಲರಿಗೂ ಸಿಗ್ತಾ ಇದೆಯಾ? ನನ್ನ ಪ್ರಕಾರ ಗೃಹಲಕ್ಷ್ಮಿ ಸಿಗ್ತಾ ಇದೆ. ಏನೋ ಒಂದು 2 ತಿಂಗಳು 3 ತಿಂಗಳು ವ್ಯತ್ಯಯ ಆಗ್ಬೋದು, ಆದರೂ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಂಡಿದ್ದೀನಿ. ಇನ್ನು ಭಾಗ್ಯಜ್ಯೋತಿ, ಇದು ಸಂಪೂರ್ಣವಾಗಿ ಎಲ್ಲರಿಗೂ ಸಿಗ್ತಾ ಇದೆ ಅಂತ 100% ನಾನು ನಂಬ್ತೀನಿ. ಇನ್ನು ಯುವ ನಿಧಿ ನನಗೆ ಡೌಟ್ ಇದೆ. ಯಾಕಂದರೆ ತುಂಬ ಯುವಕರನ್ನ ಕಾಲೇಜು ಎಜುಕೇಷನ್ ಮುಗಿಸಿ ಇವತ್ತು ನೆಕ್ಸ್ಟು ಎಜುಕೇಷನ್ಗೆ ಅಂತ ಬಿಟ್ಟು ಹೋಗ್ತಾ ಇರೋರು ಅಥವಾ ಜಾಬ್ ಸರ್ಚ್ ಮಾಡ್ತಾ ಇರೋರಿಗೆ ಕೆಲವರಿಗೆಲ್ಲ ಕೇಳಿದ್ದೀನಿ, ಸರ್ ನಾವು ಅಪ್ಲಿಕೇಶನ್ ಹಾಕಿದ್ವಿ, ಆದರೆ ನಮ್ಗೆ ಯಾವುದೂ ಬಂದಿಲ್ಲ, ಇನ್ನೂ ಪ್ರೋಸೆಸಿಂಗಲ್ಲಿದೆ, ಇನ್ನೂ ರಿಜೆಕ್ಟ್ ಆಗಿದೆ, ಅಥವಾ ಹೆಂಗೆ ಹಾಕೋದು ಏನು ಅಂತಲೇ ಗೊತ್ತಿಲ್ಲ ಅನ್ನೋರು ಕೆಲವರೆಲ್ಲ ಈ ಥರ ಒಂದು ವಿಚಾರ ಹೇಳ್ತಾರೆ. ಇನ್ನು ಶಕ್ತಿ ಯೋಜನೆ, ಇದು ಮಾತ್ರ 100 ಅಲ್ಲ 200% ಹೇಳ್ತೀನಿ, ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ ನಮ್ಮ ಹೆಣ್ಣುಮಕ್ಕಳಿಗೆ, ಮಹಿಳೆಯರಿಗೆ. ಅದಂತೂ ಹೇಳೋದಕ್ಕೆ ನನಗೆ ಖುಷಿ ವಿಚಾರ. ಇನ್ನು ಅನ್ನಭಾಗ್ಯ, ಇದು ಅಷ್ಟೇ ಸಂಪೂರ್ಣವಾಗಿ ಪ್ರತಿ ತಿಂಗಳು ಎಲ್ಲರಿಗೂ ಏನು 10 kg ಅಕ್ಕಿ ಅಥವಾ 7 kg ಅಕ್ಕಿ, 3 kg ರಾಗಿ, ಆ ಥರ ಎಲ್ಲರಿಗೂ ಸಿಗ್ತಾ ಇದೆ ಅನ್ನೋದು ಒಂದು ಖುಷಿ ವಿಚಾರ. ಆದರೆ ಇದರಲ್ಲಿ ಈ ಖುಷಿ ವಿಚಾರದಲ್ಲೂ ಒಂದು ದುಃಖದ ಸಂಗತಿಯೂ ಇದೆ. ಯಾಕಪ್ಪ ಅಂತಂದರೆ, ಇವತ್ತು ಎಷ್ಟೋ ಜನ ಬಡ ಕುಟುಂಬದವರು ಅನ್ನಭಾಗ್ಯ ಏನು ಸಿಗ್ತಾ ಇದೆ, ಅವರ ಜಮೀನುಗಳಲ್ಲಿ ಬೆಳೆ ಬೆಳೆದು ತಿನ್ನೋಷ್ಟು ಶಕ್ತಿವಂತರಲ್ಲ. ಯಾಕಂದರೆ ಜಮೀನಿರುತ್ತೆ ಕೆಲವರಿಗೆ, ಬೋರ್ವೆಲ್ ಹಾಕ್ಸ್ಕೊಳ್ಳೋದಕ್ಕೆ ಅಥವಾ ಕರೆಂಟನ್ನ ತಗೊಳ್ಳೋದಕ್ಕೆ ಅದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಬಿಟ್ಟು ಬೋರ್ವೆಲ್ ಕೊರೆಸೋದಕ್ಕೆ ಬೇಕಲಿ ಹಣ ಇರೋದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಂಗಾಗಿ ಅವ್ರಿಗೆ ಬೆಳೆ ಬೆಳೆಯುವಂಥ ಶಕ್ತಿ ಇರಲ್ಲ. ಮಳೆ ನೀರಿಗೆ ಏನು ಬೇಕೋ ಅದನ್ನು ಬೆಳ್ಕೊತಾರೆ ಜಮೀನುಗಳಲ್ಲಿ. ಅದು ಮಳೆಗಾಲ ಮುಗೀತು ಅಂದರೆ ಬೇಸಿಗೆಯಲ್ಲಿ ಫುಲ್ಲು ಡ್ರೈ ಆಗಿರುತ್ತೆ, ಡ್ರೈ ಲ್ಯಾಂಡಾಗಿ ಇರುತ್ತೆ. ಸೊ ಈ ಥರ ಒಂದು ಪರಿಸ್ಥಿತಿ. ಹೀಗಿರಬೇಕಾದ್ರೆ ತುಂಬ ಜನ ಇವತ್ತು ಅನ್ನಭಾಗ್ಯ ನಂಬ್ಕೊಂಡೇನೆ ಸಿಟಿಯಲ್ಲಾಗಿರ್ಬೋದು, ಹಳ್ಳಿಗಳಲ್ಲಾಗಿರ್ಬೋದು ಒಂದೊತ್ತು ಊಟ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಹಾಗಂತ ಎಲ್ಲರೂ ಇದಕ್ಕೆ ಅನ್ವಯಿಸೋದಿಲ್ಲ. ಕೆಲವಾದ ಬಡ ಕುಟುಂಬಗಳಿಗೆ ನಾನು ಈ ವಿಚಾರಗಳನ್ನು ಹೇಳ್ತಿದ್ದೀನಿ. ಶ್ರೀಮಂತರು ಇದ್ದಾರೆ, ಅದಕ್ಕೂ ನನಗೆ ಬೇಡದೇ ಇರೋ ಪ್ರಶ್ನೆ ಅಲ್ವಾ. ಬಡ ಕುಟುಂಬಗಳಿಗೆ ಅನ್ವಯಿಸೋದು ವಿಚಾರವಾಗಿ ನಾನು ಮಾತಾಡ್ತಾಯಿದ್ದೀನಿ. ಹೀಗಿರಬೇಕಾದ್ರೆ ಇವತ್ತು ಫಾರ್ ಎಕ್ಸಾಂಪಲ್ಲು ನನಗೆ ಆದಂಥ ಒಂದು ಅನುಭವ ಏನಪ್ಪ ಅದು, ನನ್ನ ಮನೆಯಲ್ಲಿ 38ರಿಂದ 45 ಯೂನಿಟ್ ಕರೆಂಟ್ ಮಾತ್ರ ನಾನು ಬಳಕೆ ಮಾಡ್ತಾಯಿದ್ದೆ. ಯಾಕಂದರೆ ನಮ್ಮ ಮನೆಯಲ್ಲಿ ಕರೆಂಟಿಗೆ ಸಂಬಂಧಪಟ್ಟಿದ್ದು ಏನು, ಒಂದು ಫ್ರಿಡ್ಜ್ ಇರ್ಬೋದು, ಒಂದು ಟಿ ವಿ ಇರ್ಬೋದು, ಫ್ಯಾನು ಅಷ್ಟಿದೆ. ಸೊ ಇದಕ್ಕೆ ಯೂಸ್ ಆಗೋಂಥದ್ದು 38ರಿಂದ 45 ಯೂನಿಟ್ ಯೂಸ್ ಆಗ್ತಿತ್ತು ಸರಾಸರಿಯಾಗಿ. ನಾನು ಅದನ್ನು ಜಾಸ್ತಿಯಾಗಿ ಬಳಕೆ ಮಾಡ್ತಿಲ್ಲ. ಹಾಗಾಗಿ ಈ ಒಂದು ವಿಚಾರ ತಗೊಂಡಾಗ ಸರ್ಕಾರದಿಂದ 200 ಯೂನಿಟ್ ಪ್ರತಿ ಮನೆಗೆ ಕೊಡ್ತೀವಿ ಉಚಿತವಾಗಿ ಅಂತ ಹೇಳಿದರು. ಆದರೆ ಯಾರಿಗೆ ಸಿಗ್ತಾ ಇದೆ 200 ಯೂನಿಟು? ಯಾರಿಗೆ ಸಿಗ್ತಾ ಇದೆ? ಯಾರಿಗೂ ಸಿಗ್ತಾ ಇಲ್ಲ. ಯಾರು ಈ ಎಲೆಕ್ಷನ್ ಆಗುವ ಮುನ್ನ 170 180 ಯೂನಿಟ್ಗಳನ್ನು ಯೂಸ್ ಮಾಡ್ತಾಯಿದ್ರು, ಯಾರು ಬಳಕೆ ಮಾಡ್ತಾಯಿದ್ರು ಅಂಥವ್ರಿಗೆ 200 ಯೂನಿಟು ಬಳಕೆ ಆಗ್ತಾಯಿದೆ. ಆದರೆ ಅವಾಗೂ ಬರೀ 45 30 120 ಇಷ್ಟು ಯೂಸ್ ಮಾಡ್ತಾರವ್ರಿಗೆ 200 ಯೂನಿಟು ಸಿಗ್ತಾ ಇಲ್ಲ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಈಗ ಎಲೆಕ್ಷನ್ ಮುಂಚೆ ಏನು ಹೇಳಿದ್ರು, ಪ್ರತಿ ಮನೆಗೆ 200 ಯೂನಿಟು ಸಿಗುತ್ತೆ ಅಂತ ಹೇಳಿದರು. ಕರೆಕ್ಟ್, ಒಪ್ಕೊಳ್ಳೋಣ, ಅವ್ರು ಹೇಳಿದ್ದು ನಿಜ. ಆದರೆ ಯಾವ ಥರ, ಅವರು ಪ್ರತಿ ಫೈನಾನ್ಷಿಯಲ್ ಇಯರ್ ಮಾರ್ಚ್ ಎಂಡ್ ಆಗುತ್ತೆ, ಏಪ್ರಿಲಿಂದ ಫಸ್ಟ್ ಆಗುತ್ತೆ. ಹಾಗಾಗಿ ಏಪ್ರಿಲ್ 1ಇಂದ ಮಾರ್ಚ್ 31ವರೆಗೂ ಸರಾಸರಿಯಾಗಿ ಎಷ್ಟು ಯೂನಿಟ್ ಓಡಿದೆ, ಒಂದೊಂದು ಮೀಟ್ರು ಅಂದರೆ ಎಷ್ಟೆಷ್ಟು ಯೂನಿಟ್ಗಳನ್ನು ಬಳಕೆ ಮಾಡಿದ್ದಾರೆ ಅನ್ನೋದನ್ನು ಸರಾಸರಿಯಾಗಿ ತಗೊಂಡು, ಈಗ ನನ್ನ ಮನೆಯಲ್ಲಿ 38ರಿಂದ 45 ಯೂನಿಟ್ ರನ್ ಆಗ್ತಾಯಿತ್ತು ಸರಾಸರಿಯಾಗಿ ಪ್ರತಿ ತಿಂಗಳು. ಆ ಒಂದು ಆವ್ರೇಜಲ್ಲಿ ಸರ್ಕಾರದಿಂದ ಅದಕ್ಕೆ ಪ್ಲಸ್ 10 ಯೂನಿಟ್ನ ಫ್ರೀ ಕೊಟ್ಟರು. ಅಂದರೆ 45ಕ್ಕೆ ಪ್ಲಸ್ 10 ಎಷ್ಟಾಯಿತು, 55 ಯೂನಿಟ್ ಆಯಿತು.
ಆ 55 ಯೂನಿಟ್ಗಳನ್ನು ನಾನು ಬಳಕೆ ಮಾಡೋದಕ್ಕೆ ನಾನು ಅರ್ಹ, ಸರಿನಾ? ಅದ್ರವರೆಗೂ ನನಗೆ ಯಾವುದೇ ಥರ ಚಾರ್ಜಸ್ ಬರೋದಿಲ್ಲ. ಅದರ ಮೇಲೆ 55 ಯೂನಿಟ್ಗಳ ಮೇಲೆ 1 ಯೂನಿಟ್ ಹೊಡೆದ್ರೂ ಅದಕ್ಕೆ ಚಾರ್ಜಸ್ ಅಪ್ಲೈ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. 55 ಯೂನಿಟ್ಗಳ ಮೇಲೆ 1 ಯೂನಿಟ್ ಹೊಡೆದ್ರೂ ನನ್ನದೇ ಪರ್ಸ್ನಲಾಗಿ ಹೇಳ್ತಾ ಇದ್ದೀನಿ, ಚಾರ್ಜ್ ಆಗುತ್ತೆ. ಹೀಗೆ ಇವಾಗ ಫ್ಯಾಮಿಲಿ ಎಲ್ಲ ಆಗಿನ ಸಮಯದಲ್ಲಿ ನಮ್ಮ ಹಳ್ಳಿಯಲ್ಲೇ ಸೆಟ್ಲಾಗಿದ್ದರು. ಈಗ ಸಿಟಿಯಲ್ಲಿ ಏನೋ ಒಂದು ಬಾಡಿಗೆ ಮನೆಯಲ್ಲಿ ಸಣ್ಣ ಪುಟ್ಟ ಬಾಡಿಗೆ ಮನೆಯಲ್ಲಿ ವಾಸವಿದ್ದೀವಿ. ಈಗ ಎಲ್ಲ ಮಕ್ಕಳು, ವೈಫು ಎಲ್ಲ ಬಂದಿದ್ದಾರೆ. ಇವಾಗೆಲ್ಲ ಥರದ್ದು ಟಿ ವಿ ಓಡ್ತಾ ಇರುತ್ತೆ, ಫ್ರಿಡ್ಜ್ ಓಡ್ತಾ ಇರುತ್ತೆ, ಮತ್ತೊಂದು ಏನೋ ಓಡ್ತಾರೆ, ಐರನ್ ಬಾಕ್ಸ್ ಈ ಥರದ್ದೆಲ್ಲ ರನ್ ಆಗ್ತಾ ಇರುತ್ತೆ. ಹಂಗಾಗಿ ಇವಾಗ ಯೂನಿಟ್ ಜಾಸ್ತಿ ಬರ್ತಾಯಿದೆ. ಎಷ್ಟು ಹೊಡ್ಬೋದು ಸರಾಸರಿಯಾಗಿ? ಒಂದು 75, 80 ಈ ಥರ ಹೋಗ್ತಾಯಿದೆ. ಆದರೆ ಇವತ್ತು ಪ್ರತಿಯೊಂದು ಯೂನಿಟ್ನ ಬಳಕೆಗೆ ತುಂಬ ಕಾಸ್ಟ್ ಆಗ್ತಾಯಿದೆ ನಮಗೆ. ನನಗೆ ಅವಾಗೆಲ್ಲನೂ ಪ್ರತಿಯೊಂದು ಯೂನಿಟ್ ಏನು 55 ಯೂನಿಟ್ ಆದಮೇಲಕ್ಕೆ ನನಗೆ ಬಂದರೆ ಅಮ್ಮಮ್ಮ ಅಂದರೆ ₹120 ಇಲ್ಲ ₹150 ಮ್ಯಾಕ್ಸಿಮಮ್ ನನಗೆ ಚಾರ್ಜಸ್ ಅಪ್ಲೈ ಆಗೋದು, ಕರೆಂಟ್ ಬಿಲ್ಲು. ಆದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಹೇಳ್ತೀನಿ, ಲಾಸ್ಟ್ ಮಂತು ಅಂದರೆ ಜಾನ್ವರಿ ಮಂತಲ್ಲಿ ನಂದು ₹635 ಏನೋ ನನಗೆ ಕರೆಂಟ್ ಚಾರ್ಜ್ ಬಂದಿದೆ. ಅಂದರೆ 55 ಬಳಕೆ ಆದ ನಂತರ ಇನ್ನೇನೊಂದು 25-30 ಅಥವಾ ಮ್ಯಾಕ್ಸಿಮಮ್ 40 ಯೂನಿಟ್ ಯೂಸ್ ಮಾಡಿದ್ದೀವಿ ಅಂತಲೇ ತಿಳ್ಕೊಳ್ಳೋಣ. ಅದಕ್ಕೆ ₹635. ನಾನು ಯಾವುದು ಪ್ರತಿ ತಿಂಗಳು ಏನು ಕರೆಂಟ್ ಚಾರ್ಜ್ ಕಟ್ಟಬೇಕೋ ಕಟ್ಟಿರ್ತೀನಿ. ಆದರೂ ಕೂಡ ಯಾಕೆ ಇಷ್ಟೊಂದು ಬರ್ತಾಯಿದೆ ಅಂತ ನೋಡಿದ್ರೆ, ಪ್ರತಿ ಯೂನಿಟ್ ಮೇಲೆ ದರಗಳು ಜಾಸ್ತಿ ಮಾಡಿದ್ದಾರೆ, ಬೆಲೆಗಳು ಜಾಸ್ತಿ ಮಾಡಿದ್ದಾರೆ. ನೀವು ಸುಮ್ಮನೆ ಹಾಗೇ ಒಂದು ನಿಮಗೇನು ಎಲೆಕ್ಟ್ರಿಕ್ ಬಿಲ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಚೆಕ್ ಮಾಡ್ಕೊಬನ್ನಿ. ನಿಮ್ಮದು ಬ್ಯಾಲೆನ್ಸ್ ಮೊತ್ತ ಏನಿರುತ್ತೆ ಅದು 0 ಇರುತ್ತೆ, ನೀವು ಪ್ರತಿ ತಿಂಗಳು ಕಟ್ಟೋರಾಗಿದ್ದರೆ. ಆದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಬಂದಿರ್ತಾರೆ. ಯಾವುದು? ನಿಮ್ದು ಎಷ್ಟು ಯೂನಿಟು ಫ್ರೀ ಇದೆ, ನೆಕ್ಸ್ಟ್ ಇಷ್ಟು ಯೂನಿಟು ರನ್ ಆಗ್ತಾಯಿದೆ, ಅದಕ್ಕೆ ಏನು ಚಾರ್ಜಸ್ ಆಗಿದೆ, ಅದಕ್ಕೆ ನಿಮಗೆ ಟ್ಯಾಕ್ಸ್ ಎಷ್ಟು, GST ಎಷ್ಟು ಎಲ್ಲ ಸೇರಿಸ್ಬಿಟ್ಟು ಕೊನೆಯಲ್ಲಿ ಇಷ್ಟು ಮೊತ್ತ ಕಟ್ಟಬೇಕು ಅಂತ ಬಿಟ್ಟು ನಿಮಗೆ ಬಂದಿರುತ್ತೆ. ನೀವು ಅಬ್ಸರ್ವ್ ಮಾಡಿ. ನಾನು ಪ್ರತಿ ತಿಂಗಳು ಏನಪ್ಪ ತಿಂಗಳು ಜಾಸ್ತಿ ಬರ್ತಾಯಿದೆಯಲ್ಲ ಕರೆಂಟ್ ಬಿಲ್ಲು ಅಂತ ಬಿಟ್ಟು ಲಾಸ್ಟ್ ಟೈಮು ಕರೆಂಟ್ ಬಿಲ್ಲು ತರಿಸ್ಬಿಟ್ಟು ನೋಡಿದಾಗ ಆ ಥರ ಒಂದು ಆಗಿತ್ತು. ಸೊ ಇದೊಂದು ನಮಗೆ ಗೃಹ ಜ್ಯೋತಿ ಬಳಕೆ, ಏನಿದು ಭಾಗ್ಯ ಜ್ಯೋತಿನ, ಇದು ಬಳಕೆ ಮಾಡೋದ್ರಲ್ಲಿ ನಮಗೆ ಇದರಲ್ಲಿ ಒಂದು ವ್ಯತ್ಯಯ ಇದೆ. ಇದನ್ನು ಸ್ವಲ್ಪ ಜಾಗ್ರತೆಯಿಂದ ನೀವು ಬಳಸ್ಕೊಳ್ಳಿ. ಯಾಕೆ ನನಗೆ ಇಷ್ಟೊಂದು ಕರೆಂಟ್ ಚಾರ್ಜ್ ಬರ್ತಾಯಿದೆ, ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಬಿಟ್ಟು ನಿಮ್ಗೆ ಏನಾರ ಗೊಂದಲ ಇದ್ದರೆ ಹೀಗೆ ಅದನ್ನು ಒಂದು ಸಾರಿ ಕರೆಂಟ್ ಬಿಲ್ ನೋಡಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ದು ಎಷ್ಟು ಯೂನಿಟ್ ಬಳಕೆ ಆಗ್ತಾಯಿದೆ, ನಿಮ್ಗೆ ಎಷ್ಟು ಫ್ರೀ ಕೊಟ್ಟಿದ್ರೆ ಅಂತ ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಇದೊಂದು ಪಾಯಿಂಟು. ಇನ್ನೊಂದು 2ನೇ ಪಾಯಿಂಟ್ ಬಂದು ಏನು ಅನ್ನಭಾಗ್ಯ ಅನ್ನೋ ವಿಚಾರದಲ್ಲಿ ತುಂಬ ಜನಕ್ಕೆ ಈಗ ಲಾಸ್ಟ್ ಟೈಮು ಒಂದು ಸರ್ವೆ ಮಾಡಿದ್ರು, ಕರೆಕ್ಟ್ ಅಲ್ವಾ? ಎಲ್ರಿಗೂ ನೆನಪಿದೆ. ಪ್ರತಿ ಮನೆಗೆ ಹೋಗಿ ಎಷ್ಟು ಜನ ಇದ್ದೀರಾ, ಏನು ಎಜುಕೇಷನ್ನು, ಏನು ಮನೆಯಲ್ಲೆಲ್ಲ ಇದೆ, ಏನು ಪೀಠೋಪಕರಣಗಳಿಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಸರ್ವೆ ಆಯಿತು. ಆ ಸರ್ವೆ ಆದಂಥ ನಂತರ ನಿಮಗೆಲ್ಲ ಒಂದು OTP ಬರುತ್ತೆ. OTP ಮುಖಾಂತರ ನಿಮ್ದು ಅಪ್ಲೋಡ್ ಆಗುತ್ತೆ, ಡಾಕ್ಯುಮೆಂಟು ಸಕ್ಸಸ್ಫುಲಿ ಆಗುತ್ತೆ. ಅದರ ನಂತರ 1 ತಿಂಗಳು 2 ತಿಂಗಳು ಕಾಮನ್ನಾಗಿ ಎಲ್ಲರೂ ರೇಷನ್ ತೊಗೊಂಡಿರ್ತೀರ, ಕರೆಕ್ಟ್ ಅಲ್ವಾ? 1 ರಿಂದ 2 ತಿಂಗಳು ತೊಗೊಂಡಿರ್ತೀರ. ಅದಾದಮೇಲೆ ಕೆಲವ್ರದ್ದೆಲ್ಲ BPL ಕಾರ್ಡ್ ರದ್ದಾಗಿದೆ. ಅಲ್ಲೇ ಯಾವುದು ನೀವು ರೇಷನ್ ಅಂಗಡಿ ಹತ್ರ ಹೋಗ್ತೀರಲ್ವಾ, ನ್ಯಾಯಬೆಲೆ ಅಂಗಡಿ ಹತ್ರ, ಅಲ್ಲೇ ಹಾಕ್ಬಿಟ್ಟಿರ್ತಾರೆ ನೋಟಿಸಲ್ಲಿ, ಇಲ್ಲಪ್ಪ ನಿಮ್ಮದು BPL ಕಾರ್ಡ್ ಕಿತ್ತಾಕಿದ್ದಾರೆ, ನಿಮ್ಮದು ರದ್ದಾಗಿದೆ. ನೀವು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅಂದರೆ ಆಹಾರ ಇಲಾಖೆಗೆ ಹೋಗಿ, ತಾಲೂಕಲ್ಲಿ ಹೋಗಿ, ಇಲ್ಲ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ವಿಚಾರಿಸಿ, ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ನೀವು ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಕೊಂಡು ಒಂದು ಹೊಸದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಮತ್ತೆ ಒಂದು ರೇಷನ್ ಕಾರ್ಡ್ ತೊಗೊಳ್ಳಿ ಅಂತ ಅಲ್ಲಿನ ಅನ್ನಭಾಗ್ಯ ಏನು ನಮಗೆ ಸೊಸೈಟಿ ಇದೆ ಅಲ್ಲಿ ಈ ವಿಚಾರಗಳನ್ನು ನಮಗೆ ಹೇಳ್ತಾರೆ. ಇದೆಲ್ಲ ಯಾಕೆ ಆಗ್ತಾಯಿದೆ, ಯಾವ ಪರಿಸ್ಥಿತಿಗೆ ಆಗ್ತಾಯಿದೆ? ಈಗ ನೋಡಿ ಸ್ವಾಮಿ, ನಾವು ಕೇಳೋದಷ್ಟೇ, ನಮಗೆ ಫ್ರೀಯಾಗಿ ಬಸ್ ಕೊಡಿ ಅಂತ ಕೇಳಿಲ್ಲ. ಹೆಣ್ಮಕ್ಳಿಗೆ 2 ಸಾವಿರ ಆಗಿ ಅಂತಲೂ ಯಾರೂ ಹೆಣ್ಮಕ್ಳು ಕೇಳಿಲ್ಲ. ಅದ್ರ ಜೊತೆಲಿ ಏನು ಯುವ ನಿಧಿ ಕೊಡಿ ಅಂತ ಪಾಪ ಯಾವುದೇ ವಿದ್ಯಾರ್ಥಿಗಳು ಬಂದು ಅಂಗಾಲಾಚಿ ಕೇಳಿಲ್ಲ. ಯಾವುದೂ ನೀವು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ಆದರೆ ಈ ಅನ್ನಭಾಗ್ಯ ಅನ್ನೋ ಯೋಜನೆ ಇದೆಯಲ್ಲ, ದಯವಿಟ್ಟು ಇದನ್ನು ಮಾತ್ರ ನಿಲ್ಲಿಸಬೇಡಿ, ಇದನ್ನು ಕೊಡಿ. ಯಾಕಂದರೆ ಮನುಷ್ಯನಿಗೆ ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ದುಡಿಯೋದೇ ಹೊರತು ಬೇರೆ ಐಷಾರಾಮಿ ಜೀವನ ಮಾಡಬೇಕು, ಐಷಾರಾಮಿಗೆ ನಾನು ಇರಬೇಕು, ಬದುಕಬೇಕು ಅಂತ ಯಾರೂ ಆಸೆ ಪಡಲ್ಲ. ಅಯ್ಯೋ ನನ್ನ ಹೊಟ್ಟೆ ತುಂಬಿದ್ರೆ ಸಾಕಪ್ಪ, ನನ್ನ ಮೈ ಮುಚ್ಕೊಂಡ್ರೆ ಸಾಕಪ್ಪ ಅನ್ನೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನೋದೇ ಇದೆಯಲ್ಲ. ಆ ರೀತಿಯಲ್ಲಿ ಅನ್ನ ಕೊಡಿ ಸ್ವಾಮಿ. ಯಾಕೆ ಕಾರ್ಡ್ಗಳನ್ನ, ಬಡವರು ಕಾರ್ಡ್ಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಅವ್ರ ಹೊಟ್ಟೆ ಮೇಲೆ ಹೊಡಿತೀರಾ? ಇವತ್ತು ಹೆಂಗೋ ನೀವು ಕೊಡ್ತಾ ಇರುವಂಥ ಒಂದು 10 kg ರೇಷನ್ನಿಂದ
ನಂಬ್ಕೊಂಡು ಎಲ್ಲೋ ಒಂದು ಅಲ್ಪ ಸ್ವಲ್ಪ ಎಲ್ಲೋ ಕೂಲಿನೋ ನಾಲಿನೋ ಮಾಡ್ಕೊಂಡು ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಕೆಲಸ ಬಂದು ದುಡಿಮೆಯಲ್ಲಿ ಮಕ್ಳಿಗೆ ಎಜುಕೇಷನ್ ಮಾಡಿಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಈ ಕಡೆ ಸಣ್ಣ ಪುಟ್ಟದ್ದೇನೋ ಚೀಟಿ ಕಟ್ಕೊಂಡು ಏನೋ ಮಾಡ್ಕೊಂಡು ಅಲ್ಪ ಸ್ವಲ್ಪ ದುಡ್ಡು ಕುಡಿತಾ ಇರ್ತಾರೆ. ಅದರಲ್ಲಿ ನೀವು ಹೆಂಗೋ ತಿಂಗಳು ಬರುತ್ತೆ ಬಿಡಪ್ಪ, ನನಗೆ ಅನ್ನಭಾಗ್ಯ ಕೊಟ್ಟಿದ್ದಾರೆ, 10 ಕೆ ಜಿ ರೇಷನ್ ಬರುತ್ತೆ ಒಬ್ಬೊಬ್ಬರಿಗೆ, ನಮ್ಮ ಮನೆ 4 ಜನ ಇದ್ದೀವಿ ಅಂದರೆ 40 ಕೆ ಜಿ ಬರುತ್ತೆ, ನಮಗೆ ತಿಂಗಳೆಲ್ಲನೂ ಏನು ಕೊರತೆ ಇಲ್ಲ ಅನ್ನಕ್ಕೆ ಅನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಅವರು ಬದುಕ್ತಾ ಇರ್ತಾರೆ ಒಂದು ಬಡ ಕುಟುಂಬದ ಜನಗಳು. ಅವ್ರ ಹೊಟ್ಟೆ ಮೇಲೆ ಯಾಕೆ ಕುಡಿತೀರಾ? ಕೊಡಿ. ಇವೆಲ್ಲ ಯೋಜನೆಗಳು ನಿಲ್ಲಿಸ್ಬಿಡಿ. ಯಾವುದಿದು ಬಸ್ಸು ಯೋಜನೆ ಇದೆಯಲ್ಲ, ಶಕ್ತಿ ಯೋಜನೆ ನಿಲ್ಲಿಸ್ಬಿಡಿ, ಯುವ ನಿಧಿ ನಿಲ್ಲಿಸ್ಬಿಡಿ, ಗೃಹ ಬಳಕೆ ಏನಿದೆ ನಮ್ಮ ಜ್ಯೋತಿ ಆ ಕರೆಂಟ್ನೂ ಕೊಡಬೇಡಿ, ಸರಿನಾ? ಈ 2000 ಏನಾಗ್ತೀರಾ ಅದನ್ನು ಕೊಡೋಕ್ಕೋಗ್ಬೇಡಿ, ಇವೆಲ್ಲ ನಿಲ್ಲಿಸಿ. ಆದರೆ ಈ ಅನ್ನ ಭಾಗ್ಯವನ್ನು ಮಾತ್ರ ದಯವಿಟ್ಟು ಕಿತ್ಕೊಳಕ್ಕೋಗ್ಬೇಡಿ. ಹಳ್ಳಿ ಕಡೆಗೆ ಹೇಳ್ತಾ ಇರ್ತಾರೆ, ಊಟ ಮಾಡುವಾಗ ಯಾರ ತಟ್ಟೆನೂ ಕಿತ್ಕೋಬೇಡಿ, ಅಥವಾ ಊಟ ಮಾಡುವಾಗ ಯಾರಿಗೂ ಬೈಯಕ್ಕೆ ಹೋಗಬೇಡಿ. ಅವ್ರು ಊಟ ಆದಮೇಲೆ ಬೇಕಾದ್ರೆ ಏನಾದ್ರು ಮಾತುಕತೆ ಇದ್ದರೆ ಮಾತಾಡಿ. ಇನ್ನೊಂದು, ಊಟ ಮಾಡುವಾಗ ಯಾವುದೇ ಕಾರಣಕ್ಕೂ ತಟ್ಟೆನ ಕಿತ್ಕೊಳಕ್ಕೆ ಹೋಗಬೇಡಿ, ಹೊಟ್ಟೆ ತುಂಬ ಊಟ ಹಾಕಿ ಕಳಿಸಿ, ಅದೇ ನಿಮಗೆ ಕಾಪಾಡೋದು ಅಂತ ಹೇಳ್ತಾರೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ತಿಳಿದಂಥ ಒಂದು 2 ಇನ್ಸಿಡೆಂಟು ಹೇಳ್ತೀನಿ. ಇವತ್ತು ಹಳ್ಳಿಯಿಂದ ಬಂದಿರ್ತಾರೆ, ಯಾರೂ ಎಜುಕೇಟೆಡ್ ಅಲ್ಲ, ಯಾರೂ ಅನ್ಎಜುಕೇಟೆಡ್ಡು ಅಲ್ಲ, ಎಲ್ಲರೂ ಸರಿಸಾಮನರೇ ಇಲ್ಲಿ ಅಲ್ವಾ? ಈಗ ಕೆಲವರು ಏನೋ ಅಲ್ಪ ಸ್ವಲ್ಪ ವಿದ್ಯಾವಂತರಾಗಿದ್ದರೆ ಎಲ್ಲೋ ಒಂದು ಫ್ಯಾಕ್ಟ್ರಿಯಲ್ಲೋ ಒಂದು ಅಕೌಂಟ್ಸಲ್ಲೋ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಅವಿದ್ಯಾವಂತರು, ಏನು ನನಗೆ ಓದೋಕ್ಕೆ ಸ್ವಲ್ಪ ಬರುತ್ತೆ, ಬರೀ ಕಷ್ಟಕ್ಕಷ್ಟೇ ಅನ್ನೋರು ಏನಾದ್ರೂ ಕಾರ್ ಡ್ರೈವಿಂಗೋ, ಆಟೋ ಓಡಿಸ್ಕೊಂಡು ಅಥವಾ ಏನೋ ಒಂದು ತನ್ನ ಜೀವನನ ಸಾಗಿಸ್ತಾ ಇರ್ತಾರೆ. ಈ ಥರ ಒಂದು ಇನ್ಸಿಡೆಂಟಲ್ಲಿ ಇವತ್ತು 2 ಇನ್ಸಿಡೆಂಟ್ ಹೇಳ್ತೀನಿ. ಒಂದು, ಕ್ಯಾಬ್ ಓಡಿಸ್ತಾ ಇರೋರು, ಅಂದರೆ ಎಲ್ಲೋ ಬೋರ್ಡು, ಇವತ್ತು ಯಾವುದೋ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡಿಬಿಟ್ಟು ಕಾರ್ ಓಡಿಸ್ತಾ ಇರ್ತಾರೆ, ಇಲ್ಲ ಒಂದು ಆಟೋ ತಗೊಂಡು ಪ್ಯಾಸೆಂಜರ್ ಆಟೋ ಎಲ್ಲೋ ಒಂದು ಕಡೆ ತನ್ನ ಹೊಟ್ಟೆಪಾಡಿಗೆ ದುಡಿತಾ ಇರ್ತಾರೆ. ಇಂಥವ್ರ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟು ಮಾತ್ರ ಸರಿ? ಅವ್ರ ಕಾರ್ಡ್ಗಳನ್ನು, BPL ಕಾರ್ಡ್ಗಳನ್ನು ಅಥವಾ ಅಂತ್ಯೋದಯ ಕಾರ್ಡ್ಗಳನ್ನು ಕಿತ್ತಾಕೋದು ಎಷ್ಟು ಮಾತ್ರ ಸರಿ? ಅದಕ್ಕೂ ನೀವು ಹೇಳ್ತೀರಾ, ನೋಡಿ ಸ್ವಾಮಿ, ಅವರು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರು ಟ್ಯಾಕ್ಸ್ ಹೋಲ್ಡರ್ ಆಗಿರೋದ್ರಿಂದ ಅವರ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀವಿ ಅಂತ ನೀವು ನಮಗೆ ತಿಳಿಸ್ತಿದ್ದೀರ. ಆದರೆ ನನ್ನದೊಂದು ಪ್ರಶ್ನೆ, ಏನಕ್ಕೆ ಕಟ್ತಾ ಇದ್ದಾರೆ ಟ್ಯಾಕ್ಸು? ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದರೆ ಅವ್ರಿಗೆ ನೋಟಿಸ್ ಕಳಿಸ್ತೀರಾ? ಇಷ್ಟು ವರಮಾನ ಇದೆ, ಯಾಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನೋಟಿಸ್ ಕಳಿಸ್ತೀರಾ? ಕಟ್ತಾ ಇದ್ದಾರೆ ಅಂತಂದರೆ ಈ ಥರ ಒಂದು BPL ಕಾರ್ಡು ಏನೋ ಅದರದ್ದೇ ಅವಲಂಬಿತರಾಗಿರ್ತಾರೆ, ಅವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು BPL ಕಾರ್ಡ್ ಕಿತ್ತಾಕ್ತೀರಾ. ಒಟ್ಟಿನೊಳಗೆ 2ರೊಳಗೊಂದು, ಎಲ್ಲ ನಿಮ್ಮಂತೆಯೇ ಆಗಬೇಕು. ಯಾಕೆ? ಬಡವ್ರಿಗೇನು ಅನುಕೂಲ ಆಗೋದು ಬೇಡವಾ ಸ್ವಾಮಿ? ಹೇಳಿ, ಬಡವ್ರಿಗೇನು ಅನುಕೂಲ ಆಗೋದೇ ಬೇಡವಾ? ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತೊಬ್ಬ ಸಾಮಾನ್ಯ ಕ್ಯಾಬ್ ಅಂದರೆ ಕಾರ್ ಚಾಲಕ ಕಾರ್ ತೊಗೊಂಡಿರ್ತಾನೆ. ಇವತ್ತು ಮಾರ್ಕೆಟಲ್ಲಿ ಹೇಳ್ತಾರೆ ಕಂಪ್ನಿಯಲ್ಲಿ, ನೋಡಪ್ಪ 5 ವರ್ಷ ಹೊಸ ಕಾರ್ ತಗೊಂಡು 5 ವರ್ಷಗಳು ಮಾತ್ರ ಈ ಕಾರ್ಗೆ ವ್ಯಾಲಿಡಿಟಿ ನಮ್ಮ ಕಂಪ್ನಿಯಲ್ಲಿ ಕಾರ್ಯನಿರ್ವಹಿಸೋಕ್ಕೆ, ಅದಾದ ನಂತರ ಈ ಕಾರ್ನ ನಾವು ಕಂಪ್ನಿಯಲ್ಲಿ ತಗೊಳಕ್ಕಾಗಲ್ಲ, ಆಮೇಲೆ ಬೇರೆ ಕಾರ್ನ ನಾವು ತಗೋಬೇಕಾಗುತ್ತೆ, ಹೊಸದಕ್ಕೆ ನಾವು ಆದ್ಯತೆ ಜಾಸ್ತಿ, 5 ವರ್ಷಗಳ ನಂತರ ಹಳೆ ಕಾರ್ನ ನಮ್ಮ ಕಂಪ್ನಿಯಲ್ಲಿ ಅಲೋ ಇಲ್ಲ ಅಂತ ಹೇಳ್ತಾರೆ. ಈ ಥರ ಒಂದು ಕಂಪ್ನಿ ರೂಲ್ಸ್ಗಳಿರುತ್ತೆ. ಸೊ ಹಂಗಾಗಿ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸೆಕೆಂಡ್ಸಲ್ಲೋ ಅಥವಾ ಫಸ್ಟ್ ಹ್ಯಾಂಡ್ ಅಂದ್ಕೊಳೋಣಪ್ಪ, ಕಾರ್ ತೊಗೊಂಡಿರ್ತಾನೆ, ಅವ್ನಿಗೆ ಅವಾಗ ತಗೊಂಡು ಇವತ್ತು ಕಾರ್ ಓಡಿಸ್ತಾ ಇರ್ತಾನೆ, 5 ವರ್ಷನೇ ಆಯಿತು 3 ವರ್ಷನೇ ಆಯಿತು ಗೊತ್ತಿಲ್ಲ, ಅಥವಾ ಕಾರ್ ಏನೋ ಡ್ಯಾಮೇಜ್ ಆಯಿತು, ಹೊಸ ಕಾರ್ ಖರೀದಿ ಮಾಡಬೇಕು, ಹಳೆ ಕಾರ್ ಮಾರ್ದ. ಹೊಸ ಕಾರ್ ಖರೀದಿ ಮಾಡಬೇಕು ಅಂದರೆ ಅವನ ಹತ್ರ ಸಂಪೂರ್ಣವಾಗಿ ಹಣ ಇಲ್ಲ. ಏನು ಹೇಳಿ? ಅವನ ಹತ್ರ ಕಾರ್ಗೆ ಬಂಡವಾಳ ಹಾಕೋವಷ್ಟು ದುಡ್ಡಿಲ್ಲ ಅಂದರೆ ಏನು? ಲೋನ್ ಹಾಕ್ಸ್ಕೋಬೇಕು. ಲೋನ್ಗೆ ಅಂತ ಹೋಗ್ತಾನೆ. ಲೋನ್ಗೆ ಅಂತ ಹೋದಾಗ ಕಾರಲ್ಲಿ ಅಲ್ಲಿ ಶೂರಿಟಿ ಕೇಳ್ತಾರೆ, ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಹೋಲ್ಡರಾ? ಇಲ್ಲ ಸರ್, ಮತ್ತು ನಿಮಗೆ ಕಾರ್ನ ಕೊಡೋಕ್ಕಾಗಲ್ಲ ಸ್ವಾಮಿ, ಯಾವ ಬೇಸ್ ಮೇಲೆ ನಿಮಗೆ ಕಾರ್ನ ನಾವು ಲೋನಲ್ಲಿ ಕೊಡೋಣ? ಆಗೋದಿಲ್ಲ ಅಂತಾರೆ. ಸೊ ಆ ಉದ್ದೇಶಕ್ಕೆ ಅವ್ರೇನು ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾರೆ. ಯಾರು? ಕ್ಯಾಬ್ ಡ್ರೈವರ್ಸ್ ಏನು ಕಂಪ್ನಿಗಳಿಗೆ ಅಟ್ಯಾಚ್ ಮಾಡಿರ್ತಾರೆ, ಅಥವಾ ಓಲೋ ಉಬರ್ ಓಡಿಸ್ತಾ ಇರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ ಪಾಪ ಅವ್ರ ಹೊಟ್ಟೆಪಾಡಿಗೆ. ಅಂಥವ್ರು ಏನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾರೆ, ಏನು ದುಡಿಮೆಯಲ್ಲಿ ಇಷ್ಟು ಅಂತ ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಇನ್ಕಮ್ ಟ್ಯಾಕ್ಸು ರೆಸಿಪ್ಟ್ ಇದ್ದರೆ, ಅವರು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆಗಿದ್ದರೆ, ಅವರು ತಗೊಂಡೋಗಿ ಆ ಒಂದು ಡಾಕ್ಯುಮೆಂಟ್ನ ಶೋರೂಮಲ್ಲಿ ಸಬ್ಮಿಟ್ ಮಾಡಿದ್ರೆ ಅವ್ರಿಗೆ ಒಂದು 2-3 ಡೇಸ್ ಅಥವಾ 1 ವೀಕಲ್ಲಿ ಅವ್ರಿಗೆ ಕಾರ್ನ ಕೊಡ್ತಾರೆ. ಲೋನ್ನ ಅಪ್ರೂವಲ್ ಮಾಡಿ ಅವ್ರಿಗೆ ಕಾರ್ ಕೊಡ್ತಾರೆ. ಅವ್ರು ಅದನ್ನು ಎಲ್ಲೋ ಬೋರ್ಡ್ಗೆ ಪರಿವರ್ತನೆ ಮಾಡ್ಕೊತಾರೆ, ಮತ್ತು ಅವರು ಕಂಪ್ನಿಗಳಿಗೆ ಎಲ್ಲಿ ಬೇಕೋ ಅಟ್ಯಾಚ್ ಮಾಡ್ತಾರೆ, ಇಲ್ಲ ಓಲೋ ಒಬ್ಬರು ಓಡಿಸ್ತಾರೆ.
ಸೊ ಈ ಒಂದು ಪರ್ಪಸ್ಗೆ, ಯಾವ ಪರ್ಪಸ್ ಹೇಳಿ, ಲೋನ್ ಆಗಲಿ, ಲೋನ್ ಆದರೆ ನನಗೊಂದು ಕಾರ್ ಸಿಗುತ್ತೆ, ಸಂಪೂರ್ಣ ಅಮೌಂಟ್ ಕಟ್ಟಿ ನಾನು ಕಾರ್ ತಗೊಳ್ಳೋಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ, ನನಗೆ ಶಕ್ತಿ ಇಲ್ಲ, ಹಾಗಾಗಿ ಲೋನ್ ಆಗೋ ಪರ್ಪಸ್ಗೋಸ್ಕರ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರ್ತಾರೆ. ಅದು ಡಾಕ್ಯುಮೆಂಟ್ ಅವ್ರಿಗೆ ಸಬ್ಮಿಟ್ ಮಾಡಿದ್ರೇ ಅವ್ರಿಗೆ ಕಾರ್ ಸಿಗೋದು. ಆ ಉದ್ದೇಶಕ್ಕೆ ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರ್ತಾರೆ. ಅವರೇನು ದೊಡ್ಡ ಕುಬೇರಲ್ಲ ಸ್ವಾಮಿ, ಬಡವ್ರ ಮಕ್ಕಳೇ. ಏನೋ ಒಂದು ಲೋನ್ ಸಿಗುತ್ತೆ, ನನಗೊಂದು ಕಾರ್ ಸಿಗುತ್ತೆ, ನಾನೇನೋ ದುಡಿಮೆ ಮಾಡ್ಕೋಬೋದು, ನನ್ನ ಕುಟುಂಬನ ಸಾಕ್ಬೋದು ಅನ್ನೋ ಉದ್ದೇಶಕ್ಕೆ ಅದು ಮಾಡಿರ್ತಾರೆ. ಆದರೆ ಅದೇ ಒಂದು ಪರ್ಪಸ್ ಇಟ್ಕೊಂಡು ಅದೇ ಥರ ಆಟೋದವರು ಅಷ್ಟೇ. ಆಟೋ ಒಂದು ತುಂಬ ಹಳೇದಾಗಿರುತ್ತೆ, ಸೇಲ್ ಮಾಡ್ತಾರೆ, ಹೊಸದು ತಗೋಬೇಕು ಅಂತಾರೆ. ಅಲ್ಲಿನೂ ಇನ್ಕಮ್ ಟ್ಯಾಕ್ಸು ಫೈಲ್ ಮಾಡಿರೋದು ನಮಗೆ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾರೆ, ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಾರೆ. ಅದನ್ನು ಅವರು ಸಬ್ಮಿಟ್ ಮಾಡ್ತಾರೆ, ಆಮೇಲೆ ಅವ್ರಿಗೆ ಆಟೋ ಕೊಡ್ತಾರೆ ಲೋನಲ್ಲಿ. ಅದ್ರ ಮುಖಾಂತರ ಅವ್ರ ಜೀವನ ನಡೆಸ್ಕೊಳ್ತಾರೆ. ಇಂಥವ್ರನ್ನ ಯಾಕ್ರಿ ಸ್ವಾಮಿ ನೀವು ಟಾರ್ಗೆಟ್ ಮಾಡ್ತೀರಾ? ನಾನು ಕೇಳ್ತಾ ಇರೋದು ಇದಿಷ್ಟೇ. ಅವ್ರು ಇನ್ಕಮ್ ಟ್ಯಾಕ್ಸು ಫೈಲ್ ಮಾಡಿರೋದು ಏನಕ್ಕೆ? ತನಗೊಂದು ವಾಸ ಕಾರ್ ತೊಗೋಬೇಕು ಅಂದರೆ ಲೋನ್ ಆಗಬೇಕು ಅಂದರೆ ನಾನು ಟ್ಯಾಕ್ಸ್ ಫೈಲ್ ಮಾಡಿರಬೇಕು, ಅದ್ರ ಸರ್ಟಿಫಿಕೇಟ್ ಬೇಕು. ಇದು ಅಲ್ಲಿನ ಶೋರೂಮ್ಗಳಲ್ಲಿ ಕೇಳುವಂಥ ಒಂದು ಯಕ್ಷ ಪ್ರಶ್ನೆ ನಮ್ಗೆ ಉಳಿದಿರೋದು. ಹಾಗಾಗಿ ಅಂಥವ್ರನ್ನ ನೋಡಿಬಿಟ್ಟು ನಿಮ್ಮದು ಟ್ಯಾಕ್ಸ್ ಫೈಲ್ ಮಾಡ್ತಾಯಿದ್ದೀರಾ ಇಲ್ವಾ ಏನು ಅಂತ ಚೆಕ್ ಮಾಡಿಬಿಟ್ಟು ಅವ್ರ ಕಾರ್ಡ್ಗಳೆಲ್ಲ ರದ್ದು ಮಾಡೋದು. ಎಷ್ಟು ಮಾತ್ರ ನ್ಯಾಯ? ಅವ್ರ ಹೊಟ್ಟೆಪಾಡಿಗೋಸ್ಕರ ಅಲ್ವ ಬದುಕ್ತಾ ಇರೋದು, ಅವ್ರ ಹೆಂಡತಿ ಮಕ್ಳಿಗೋಸ್ಕರ ಅಲ್ವ ಬದುಕ್ತಾ ಇರೋದು. ಅವ್ರು ಏನೋ ನೀವು ಕೊಡೋ ಒಂದು 10 kg ಅಕ್ಕಿಯಿಂದ ಏನೋ ನನಗೊಂದು ಸ್ವಲ್ಪ ಯೂಸ್ ಆಗುತ್ತೆ, ನನಗೂ ಸ್ವಲ್ಪ ಬಳಕೆ ಆಗುತ್ತೆ ಅನ್ನೋದಕ್ಕೆ ತಾನೇ ಅವರು ಏನೋ ಒಂದು ಮಾಡ್ತಾರೆ. ಅಂಥವ್ರ ಕಾರ್ಡು ಕಿತ್ತಾಕೋದ್ರಿಂದ ನಿಮ್ಗೆ ಏನು ಸಿಗುತ್ತೆ ಸ್ವಾಮಿ? ಅದ್ರ ಬದಲಾಗಿ ಇದೇನಿದು ಹೆಣ್ಮಕ್ಳಿಗೆ ಕೊಡ್ತಿರಲ್ಲ 2000, ಅದನ್ನು ಕಿತ್ತಾಕಿ. ಆಮೇಲೆ ಮನೆಗೆ ಪ್ರತಿ ಮನೆಗೆ 200 ಯೂನಿಟ್ ಕೊಡ್ತೀನಿ ಅಂದ್ರಲ್ಲ, ಅದನ್ನು ತೆಗೆದುಬಿಡಿ. ಯುವ ನಿಧಿ ತೆಗೆದುಬಿಡಿ. ಈ ಶಕ್ತಿ ಯೋಜನೆ ಇದೆಯಲ್ಲ, ಇದನ್ನು ಫಸ್ಟ್ ತೆಗೆದಾಕಿ. ನಾನು ಹೇಳೋದು ಇಷ್ಟೇ, ಇಷ್ಟನ್ನು ಫಸ್ಟ್ ತೆಗೆದಾಕಿ. ಇದನ್ನೆಲ್ಲ ತೆಗೆದುಬಿಟ್ಟು ಅನ್ನ ಭಾಗ್ಯನ ಕೊಡಿ. ಅವ್ರ ಜೀವನ ಏನಿದೆಯೋ ಅವರು ಸುಧಾರಿಸ್ಕೊಂಡು ಅವ್ರ ಹೊಟ್ಟೆಪಾಡೇನೋ ಮಾಡ್ಕೊತಾರೆ. ಪಾಪ ಬಡವ್ರಿಗೆ ಯಾಕ್ರಿ ಅನ್ಯಾಯ ಮಾಡ್ತೀರಾ? ಮತ್ತೆ ಹೊಸ ಕಾರ್ಡ್ ಮಾಡಬೇಕು ಅಂದರೆ ಮತ್ತೆ ಆಹಾರ ಇಲಾಖೆಗೆ ಹೋಗಬೇಕು, ಅಲ್ಲೊಂದು ಹೊಸ ಅಪ್ಲಿಕೇಶನ್ ಹಾಕಬೇಕು. ಅದು ಕಾರ್ಡು ವೆರಿಫಿಕೇಷನ್ ಹೋಗಿ ಅದು ಪ್ರೋಸೆಸ್ ಆಗಿ ನೆಕ್ಸ್ಟು ಅದೆಷ್ಟು ತಿಂಗಳು ಬರುತ್ತೆ ಅಂತ ಗೊತ್ತಿಲ್ಲ. ಈ ಥರ ಒಂದು ಪರಿಸ್ಥಿತಿಗೆ ತಂದಿಟ್ಬಿಡ್ತೀರಾ. ಇವತ್ತು ಲಕ್ಷಾಂತರ ಕಾರ್ಡ್ಗಳನ್ನ ಕಿತ್ತಾಕಿ, ನಾನು ಬೇಡ ಅನ್ನಲ್ಲ. ಆದರೆ ಯಾರ್ದು ತೆಗಿಬೇಕು, ಯಾರ್ದು ಇಟ್ಕೋಬೇಕು, ಫಸ್ಟು ನಿಮ್ಮ ಆಫೀಸರ್ಸ್ನ ಅವ್ರ ಮನೆ ಹತ್ರ ಕಳಿಸಿ. ಆ ಒಂದು ಏನು BPL ಕಾರ್ಡ್ ಇರುತ್ತೆ, ಅಂತ್ಯೋದಯ ಕಾರ್ಡ್ ಇರುತ್ತೆ, ಅಂಥವ್ರ ಮನೆಯನ್ನು ಸರ್ವೆ ಮಾಡೋಕ್ಕೆ ಹೇಳಿ. ಹೋಗಿ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ, ಅವ್ರು ಏನು ಜೀವನ ಮಾಡ್ತಾಯಿದ್ದಾರೆ, ಸ್ವಂತ ಮನೆನ, ಬಾಡಿಗೆ ಮನೆನ, ಅವ್ರು ಎಷ್ಟು ಬಾಡಿಗೆ ಕಟ್ತಾಯಿದ್ದಾರೆ, ಅವ್ರ ಕಷ್ಟ ಏನು, ಅವೆಲ್ಲ ತಿಳ್ಕೊಳ್ಳಿ. ಇವ್ರಿಗೆ ಕೊಟ್ಟರೆ ಅದು ಸರಿನಾ ತಪ್ಪು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಆ ಕಾರ್ಡ್ ಕಿತ್ತಾಕಬೇಕಾ ಬೇಡವಾ ಅನ್ನೋದನ್ನು ಡಿಕ್ಲೇರ್ ಮಾಡಿಕೊಂಡು ನೆಕ್ಸ್ಟ್ ನೀವು ಅದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಳ್ಳಿ. ಸುಮ್ಮನೆ ಏಕಾಏಕಿ ಸರ್ವೆ ಮಾಡಿದ್ರಿ ಬಂದ್ರಿ, ಅವರು ಇನ್ಕಮ್ ಟ್ಯಾಕ್ಸ್ ಹೋಲ್ಡರು, ಹಂಗಾಗಿ ಅವ್ರ ಕಾರ್ಡ್ ರದ್ದಾಗಿದೆ ಅಂತ ಬಿಟ್ಟು ನೆಕ್ಸ್ಟು ಅಲ್ಲಿ ಏನು ರೇಷನ್ ಅಂಗಡಿ ಹತ್ರ ಒಂದು ನೋಟಿಸ್ ಹಾಕ್ಸ್ಬಿಡ್ತೀರ. ಇದೆಷ್ಟು ಮಾತ್ರ ಸರಿ? ಸಡನ್ನಾಗಿ ಮನೆಯಲ್ಲಿ ಇದ್ದಂಥವ್ರು ಕಾಣೆಯಾಗೋಗ್ಬಿಟ್ರು ಅಂದರೆ ಎಷ್ಟು ಮನೆಯವ್ರಿಗೆಲ್ಲ ಕುಟುಂಬಕ್ಕೆಲ್ಲ ಭಯ ಆಗುತ್ತೆ. ಹಾಗೇನೇ ರೇಷನ್ ಅಂಗಡಿ ಹತ್ರ ಕಾರ್ಡ್ ಹಿಡ್ಕೊಂಡು ಹೋಗಿ ನಿಂತ್ಕೊಂಡ್ರೆ ಕ್ಯೂ ಅಲ್ಲಿ ಬೆಳಗ್ಗೆ 5 ಗಂಟೆಗೆ ನಿಂತ್ಕೊಂಡ್ರೆ ಮಧ್ಯಾಹ್ನ 12 ಗಂಟೆಗೆ ಸಿಗುತ್ತೆ. ಕ್ಯೂ ಅಲ್ಲಿ ನಿಂತು ಕೊನೆಯದೆಲ್ಲ ಹೋಗ್ಬಿಟ್ಟು ಕಾರ್ಡ್ ತೋರಿಸಿದ್ರೆ ಇಲ್ಲಪ್ಪ ನಿಮ್ಮ ಕಾರ್ಡ್ ರದ್ದಾಗಿದೆ ಅಂದರೆ ಎಷ್ಟು ಬೇಜಾರಾಗಲ್ಲ ಸ್ವಾಮಿ? ಇದೇನಾ ನೀವು ಒದಗಿಸ್ತಾ ಇರೋದು ನ್ಯಾಯ ಜನಗಳಿಗೆ? ದಯವಿಟ್ಟು ಈ ತಪ್ಪು ಮಾಡಬೇಡಿ. ಇದನ್ನು ಆದಷ್ಟು ಬೇಗ ನೀವೆಲ್ಲನೂ ಯಾರೇನು ಎತ್ತ ಅಂತ ತಿಳ್ಕೊಂಡು ಅವ್ರದ್ದೆಲ್ಲನೂ. ಈಗ ಕೆಲವರು ಎಷ್ಟೋ ಜನ ಶ್ರೀಮಂತರ ಕುಟುಂಬದಲ್ಲಿ ಟ್ಯಾಕ್ಸೇ ಕಟ್ತಾ ಇಲ್ಲ, ಅವ್ರು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಎಲ್ಲ, ಅವ್ರಿಗೆಲ್ಲ ಸಮೃದ್ಧಿಯಾಗಿದೆ. ಅಂಥವ್ರಿಗೆ BPL ಕಾರ್ಡ್ ಇದೆ ಸ್ವಾಮಿ. ಅವರು ಇವತ್ತು BPL ಕಾರ್ಡಿಂದ 30 kg 40 kg ಅಕ್ಕಿ ತಗೊತಾ ಇದ್ದಾರೆ. ಅವ್ರಿಗೆ ಇದನ್ನು ವಹಿಸೋದಿಲ್ವಾ? ಅದನ್ನು ನಾನು ಕೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ, ಏನಾದರೂ ನಿಮಗೆ ಆ ಥರ ಕಿತ್ತಾಕಲೇಬೇಕು, ಈ ಲಕ್ಷಾಂತರ ಕಾರ್ಡ್ ಕಿತ್ತಾಕಿದ್ದೀರಲ್ಲ ಅದು ಬೇಜಾರಲ್ಲ. ಆದರೆ ಆ ಲಕ್ಷಾಂತರ ಕಾರ್ಡಲ್ಲಿ ಬಡವರು ಇದ್ದಾರೆ, ಅದನ್ನೇ ನಂಬ್ಕೊಂಡಿರೋರು ಇದ್ದಾರೆ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಚಾರನ ಹೇಳ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ಅಂತ ಹೇಳ್ತೀನಿ. ಆದರೂ ಪ್ಲಸ್ ಜೊತೆಯಲ್ಲಿ ಇವೆಲ್ಲ ನಮಗೆ ಅನುಕೂಲಗಳು ನಮಗೆ ತಿಳಿಯೋಕ್ಕಿಲ್ಲ. ಇವತ್ತು ಬಸ್ಸಲ್ಲಿ ಹೋಗ್ಬೇಕಂದ್ರೆ ನಮ್ಮ ಹಳ್ಳಿಗೆಲ್ಲ ಹೋಗ್ಬೇಕಾದ್ರೆ ಮೊದಲೆಲ್ಲ 75 80 90 ಬಸ್ ಚಾರ್ಜ್ ಇತ್ತು. ಇವತ್ತು 110. ಏನು ಸ್ವಾಮಿ ಇಷ್ಟೊಂದು ಬೆಲೆ ರೈಸ್ ಆಗಿಬಿಟ್ಟಿದೆ? ಏನು ಮಾಡೋಣ? ಬಸ್ಸಲ್ಲಿ ಹೋಗ್ಬೇಕಾ ಬೈಕಲ್ಲಿ ಹೋಗ್ಬೇಕಾ ಅನ್ನೋದೇ ಗೊತ್ತಿಲ್ಲ. ಬೈಕಿಗೆ 104 ರೂಪಾಯಿ ಕೊಟ್ಟರೆ ಪೆಟ್ರೋಲ್ ಹಾಕ್ತಾರೆ 1 ಲೀಟ್ರು. ಆರಾಮಾಗಿ 85 ಕಿಲೋಮೀಟ್ರು ಸ್ಪ್ಲೆಂಡರ್ ಪ್ಲಸ್ ಆದರೆ ಹೋಗ್ಬಿಡ್ತೀವಿ. ಈಸಿ ಅಲ್ವಾ? ಬಸ್ಸಲ್ಲಾದರೆ ಆ ಜಂಜಾಟದಲ್ಲಿ ಅಯ್ಯೋ ಆ ಸೀಟ್ಗಳು ಬೇರೆ ಗುದ್ದಾಟ, ಆ ಹೆಣ್ಣೈಕ್ಳು ನೋಡಿದ್ರೆ ನಮಗೆ ಅಸಹ್ಯ ಅನಿಸುತ್ತೆ. ಈ ಬೇಕಪ್ಪ ಈ ಬಸ್ಸು ಪರಿಸ್ಥಿತಿ ಬೇಡ, ಈ ಶಕ್ತಿ ಯೋಜನೆ ಮಾಡಿದಾಗಿಂದ ಬಸ್ಸಿನ ಸವಾಸನೆ ಬೇಡ ಅಂತ ನಾವು ಬಸ್ಸೇ ಬಿಟ್ಬಿಟ್ಟಿದ್ದೀವಿ.
ಹಾಗೆ ಬಸ್ ಹಕ್ಕಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡೋಂಗಾಗಿದೆ ನಮ್ಮ ಪರಿಸ್ಥಿತಿ. ಸೊ ಇದೊಂದು ದಯವಿಟ್ಟು ಈ ಎಲ್ಲ ಯೋಜನೆಗಳನ್ನು ಕಿತ್ತು ಬಿಸಾಕಿದ್ರೂ ಪರವಾಗಿಲ್ಲ, ನಿಮ್ಮ ಸರ್ಕಾರದಿಂದ ಈ ಅನ್ನಭಾಗ್ಯ ಯೋಜನೆ ಬೇಕಾದ್ರೆ ಇನ್ನೂ ಒಂದು 5 kg ಎಕ್ಸ್ಟ್ರಾ ಮಾಡಿ 15 kg ಕೊಡಿ. ಆ ಜನಗಳಿಗೆ ಒಂದು ಉಪಯೋಗ ಆಗುತ್ತೆ, ಅವರ ಹಸುವನ್ನು ನೀಗಿಸೋದಂತ ಆಗುತ್ತೆ. ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಹೇಳ್ತಿದ್ರು, ನಾವು ಹಸಿವು ಮುಕ್ತ ಕರ್ನಾಟಕನ ಮಾಡಬೇಕು ಅಂತ ಹೊರಟಿದ್ದೇವೆ, ಅದೇ ಥರ ಮಾಡಿದ್ದೀವಿ ಅಂತ. ಇದು ವಾಕ್ಯನ ತುಂಬ ಚೆನ್ನಾಗಿದೆ. ಅದೇ ಥರ ಇವೆಲ್ಲ ಕಿತ್ತಾಕಿ ಅನ್ನಭಾಗ್ಯ ಇಡಿ, 10 kg ಜೊತೆಗೆ ಇನ್ನೊಂದು ಪ್ಲಸ್ 5 kg ಸೇರಿಸಿ 15 kg ಕೊಡಿ. ಅವ್ರ ಹೊಟ್ಟೆಗೆ ತುಂಬಿಸಿ, ಅವ್ರು ತಣ್ಣಗಿರ್ತಾರೆ, ನೀವು ಚೆನ್ನಾಗಿರ್ತೀರ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇನ್ನೊಂದೇನಪ್ಪ ಅಂದರೆ, ಈ ಒಂದು ಯೋಜನೆಗಳಿಂದಾಗಿ ಇವತ್ತು ನಮ್ಮ ಸರ್ಕಾರದಲ್ಲಿ ಫಂಡ್ ಇದೆಯೋ ಇಲ್ವೋ ಖಜಾನಲ್ಲಿ ಗೊತ್ತಿಲ್ಲ. ಆದರೆ ರೋಡಿನ ವ್ಯವಸ್ಥೆಗಳು ಹಳ್ಳಿ ಕಡೆಗೆ ಹೆಂಗಿದೆ ಗೊತ್ತಾ ಸ್ವಾಮಿ? ನೀವುಗಳು ಸಿಟಿಯಲ್ಲಿರ್ತೀರಾ, ಝೀರೋ ಟ್ರಾಫಿಕಲ್ಲಿ ಹೋಗ್ತೀರಾ, ವಿಧಾನಸೌಧಕ್ಕೆ ಬರ್ತೀರಾ. ಆದರೆ ಹಳ್ಳಿಗಳ ಕಡೆ ಒಂದು ಸರಿ ಮುಖ ಮಾಡಿ ನೋಡಿ. ಆ MLAಗಳಿಗೆ ಫಂಡ್ ಕೊಡಿ. ಇಂತಿಂಥ ಹಳ್ಳಿಗಳಿಗೆ ಈ ಥರ ಪರಿಸ್ಥಿತಿ ಇದೆ ಅಂತ ಬಿಟ್ಟು ಅವ್ರು ಏನಾದರೂ ನಿಮಗೆ ಲೀಸ್ಟ್ ಕೊಟ್ಟಾಗ ಅದನ್ನು ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿ ಅಧಿಕಾರಿಗಳನ್ನ ಕಳಿಸಿ, ಆ ಹಳ್ಳಿಗೆ ಏನು ಸೌಕರ್ಯಗಳಿಲ್ಲ, ಒಂದು ಚರಂಡಿ ವ್ಯವಸ್ಥೆ ಇಲ್ವಾ, ಒಂದು ವಿದ್ಯುತ್ ವ್ಯವಸ್ಥೆ ಇಲ್ವಾ, ಅಥವಾ ಕುಡಿಯೋ ನೀರು ವ್ಯವಸ್ಥೆ ಇಲ್ವಾ, ರಸ್ತೆ ವ್ಯವಸ್ಥೆ ಇಲ್ವಾ, ಸ್ಕೂಲ್ ವ್ಯವಸ್ಥೆ ಇದೆಯಾ ಇಲ್ವಾ, ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆಯಲ್ವಾ, ಇವು ನಮಗೆ ದಿನ ಬಳಕೆಗಳಾದಂಥ ಏನು ಇವು ವಸ್ತುಗಳಿದೆ ಅಥವಾ ದಿನ ಬಳಕೆ ಇರುವಂಥ ನಮಗೆ ಕಣ್ಣಿಗೆ ಕಾಣುವಂಥದ್ದು ಏನಿದೆ ಅದನ್ನು ಫಸ್ಟು ಡೆವಲಪ್ ಮಾಡಿ. ಅದನ್ನು ಡೆವಲಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹಳ್ಳಿನೂ ಅಭಿವೃದ್ಧಿ ಆಗುತ್ತೆ, ಸಿಟಿ ಅಭಿವೃದ್ಧಿ ಆಗುತ್ತೆ. ಈ ದೇಶದಲ್ಲೇ ಕರ್ನಾಟಕ ಅಂದರೆ ಒಂದು ಉನ್ನತ ಮಟ್ಟದಲ್ಲಿ ಎಲ್ರಿಗೂ ಕಾಣುತ್ತೆ. ಇದು ಯಾರ ಪೀಳಿಗೆಯಲ್ಲಿ ಈ ಥರ ಒಂದು ಏಳಿಗೆ ಆಯ್ತಪ್ಪ ಕರ್ನಾಟಕ ಅಂತಂದರೆ ಅವಾಗ ನಿಮಗೆ ಸ್ವಾಮಿ ಒಳ್ಳೆಯ ಹೆಸರು ಬರೋದು. ಮಾನ್ಯ ಮುಖ್ಯಮಂತ್ರಿಗಳು ಇಂಥವ್ರು ಇದ್ರಪ್ಪ, ಇಂಥ ಪೀರಿಯಡಲ್ಲಿ, ಇಂಥ ವರ್ಷದಲ್ಲಿ, ಅವ್ರ ಕಾಲದಲ್ಲಿ ಆದಂಥ ಕೆಲಸಗಳಿವೆಲ್ಲ, ಯಾರು ಪುಣ್ಯಾತ್ಮ ನೆನ್ಕೋಬೇಕು ಕಣಯ್ಯ ಅಂತಬಿಟ್ಟು ಹೇಳ್ತಾರಲ್ಲ, ನೀವು ಎಲ್ಲಿದ್ರೂ ಆ ಕ್ರೆಡಿಟ್ ನಿಮಗೆ ಸಿಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಎಲ್ಲ ಫ್ಲೋರೈಡ್ ಯುಕ್ತ ನೀರು. ಎಲ್ಲರಿಗೂ ಮೊಣಕಾಲು ನೋವು, ಮೊಣಕೈ ನೋವು, ಜಾಯಿಂಟ್ ಪೇಯ್ನ್ ಅಂತಾರೆ ಎಲ್ಲರೂ. ಕೇಳಿದ್ರೆ ಕುಡಿಯೋ ನೀರು ಇವತ್ತು ವಿಷಕಾರಿಯಾಗಿದೆ, ಸರಿ ಇಲ್ಲ. ನಾವು ಫಿಲ್ಟ್ರ್ ವಾಟರ್ ತಗೊಬರ್ತಾ ಇದ್ದೀವಿ, ಫಿಲ್ಟ್ರ್ ವಾಟರ್ ತರ್ತಾ ಇದ್ದೀವಿ ಅಂದರೆ ಕುಡಿಯುವ ಶುದ್ಧ ನೀರು ತರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಶುದ್ಧ ನೀರು ಬರ್ತಾ ಇಲ್ಲ ಸ್ವಾಮಿ. ಯಾರಲ್ಲಿ ಏನು ಮಿನರಲ್ಸ್ ಹಾಕಬೇಕು, ಏನು ಕೆಮಿಕಲ್ಸ್ ಹಾಕಬೇಕು, ಎಷ್ಟು ಮೆಜರ್ಮೆಂಟಲ್ಲಿ ಹಾಕಬೇಕು ಅದನ್ನು ಚೆಕ್ ಮಾಡೋರು ಇಲ್ಲ. ಅಲ್ಲಿ ಲ್ಯಾಬ್ಗಳು ಇಲ್ಲ ಟೆಸ್ಟಿಂಗ್ ಕೊಡೋದಕ್ಕೆ. ವಾಟರ್ ಪ್ಯೂರಿಫೈ ಹೆಂಗಿದೆ ಅಂತಲೂ ಗೊತ್ತಿಲ್ಲ. ಒಟ್ಟಿನೊಳಗೆ ಅಲ್ಲಿನ ಜನಗಳಿಗೆ ಏನು ಗೊತ್ತಾ, ನಾವು ಫಿಲ್ಟರ್ ವಾಟರ್ ಕುಡಿತಾ ಇದೀವಪ್ಪ, ಶುದ್ಧ ನೀರು ಕುಡಿತಾ ಇದ್ದೀವಿ ಅಂತಾರೆ. ಏನೋ ಸ್ವಲ್ಪ ಟೇಸ್ಟ್ ಸಿಕ್ಕಿದ್ರೆ ಸಾಕು ಜನಗಳಿಗೆ, ಸಾಕಪ್ಪ ನಾವು ಒಳ್ಳೆ ನೀರು ಕುಡಿತಾ ಇದ್ದೀವಿ ಅಂತಾರೆ. ಅದ್ಯಾವುದು ಒಳ್ಳೆ ನೀರು ರೀ? ಬೋರ್ವೆಲಿಂದ ಬರುತ್ತಲ್ಲ, ಅದು ಸಿಹಿ ಇರಲಿ ಇರದಿರಲಿ ಅದೇ ಪ್ಯೂರ್ ನೀರು. ಆದರೆ ಅದನ್ನು ಚೆಕ್ ಮಾಡೋದಕ್ಕೆ ಲ್ಯಾಬಿಗೆ ತಗೊಳ್ಳೋಕ್ಕೆ ಲ್ಯಾಬುಗಳು ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿರುವ ನೀರುಗಳನ್ನ ನಮ್ಮ ಜನ ಕುಡಿತಾ ಇದ್ದಾರೆ. ಸೊ ಇವತ್ತು ಜಾಯಿಂಟ್ ಪೇನು, ಅಲ್ಲಿ ಪೇನು, ಇದು ಪೇನು ಅಂತ ಹೇಳ್ಬಿಟ್ಟು ಏನೇನೋ ಜಾಂಡೀಸು ಅದು ಇದು ಅಂತ ಹೇಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಿ ಹಳ್ಳಿಗಳಿಗೆ, ಪ್ರತಿ ಹಳ್ಳಿಗೆ ವೀಕ್ಲಿ ಎಲ್ಲ ಮಂತ್ಲಿ ಒಂದು ಟೈಮ್ ಅಧಿಕಾರಿಗಳನ್ನ ಕಳಿಸಿ ಅದನ್ನು ಚೆಕ್ ಮಾಡಿಸಿ ಜನಗಳಿಗೆ ಒಂದು ಉಪಯೋಗವನ್ನು ಮಾಡಿಕೊಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಇನ್ನೊಂದೇನಪ್ಪ ಅಂದರೆ, ಎಷ್ಟೋ ಹಳ್ಳಿಗಳಿಗೆ ಇವಾಗೂ ಹಳ್ಳಿಗಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ತುಂಬ ಬಸ್ಸುಗಳು ನಮ್ಮ ಹಳ್ಳಿಗೆ ಇಲ್ಲ ಬಸ್ಸಿನ ವ್ಯವಸ್ಥೆ. ಏನು ಮಾಡ್ತೀಯಾ, 1 ಕಿಲೋಮೀಟರು ನಮ್ಮ ಹಳ್ಳಿಯಿಂದ ಸುಮಾರು ಒಂದು 30ರಿಂದ 40 ಜನ ವಿದ್ಯಾರ್ಥಿಗಳು ಹೈಸ್ಕೂಲ್ಗೆ, ಪ್ರೈಮರಿ ಸ್ಕೂಲ್ಗೆ, ಕಾಲೇಜ್ಗೆ ಅಂತ ಹೇಳ್ಬಿಟ್ಟು 1 ಕಿಲೋಮೀಟ್ರ್ ಬಸ್ ಸ್ಟಾಪ್ಗೆ ನಡ್ಕೊಳ್ಬೇಕು. ಆದರೆ ನಮ್ಮ ಹಳ್ಳಿಯಿಂದ ಆ ಬಸ್ ಸ್ಟಾಪ್ ಹೋಗೋ ರೋಡ್ ಕೂಡ ಸರಿ ಇಲ್ಲ ಸ್ವಾಮಿ. ಅದಂತೂ ನಾನು 100% ಫ್ರಾಂಕಾಗಿ ಹೇಳ್ತೀನಿ. ಯಾಕೆಂದರೆ ನಾನು ಚಿಕ್ಕವನಿಂದ ನೋಡ್ತಾ ಇದ್ದೀನಿ, ಅದು ಕಾಲ್ದಾರಿ ಥರ ಇತ್ತು. ಈಗ ಸ್ವಲ್ಪ ಒಂದು ಟ್ರ್ಯಾಕ್ಟ್ರ್ ಓಡಾಡೋಷ್ಟು ರಸ್ತೆ ಇದೆ. ಹಂಗಾಗಿ ಒಂದು ಹಳ್ಳ ಇದೆ, ಅದಕ್ಕೊಂದು ಮೋರಿ ವ್ಯವಸ್ಥೆ ಇಲ್ಲ, ಒಂದು ಸರಿಯಾದ ಸುಸಜ್ಜಿತವಾದಂಥ ರಸ್ತೆ ಇಲ್ಲ. ಇವತ್ತೂ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಈ ಬೇಲಿ ಎಲ್ಲ ಬೆಳ್ಕೊಂಡಿರ್ತದೆ, ಅದೆಲ್ಲನೂ ಮಕ್ಕೊಡಿತದೆ. ಹೋಗ್ಬೇಕಾದ್ರೆ ಯಾವ್ದಾನ ಒಂದು ಗಾಡಿ ಬಂತು ಅಂದರೆ ಸೈಡ್ಗೆ ಹೋಗ್ಬೇಕು ಅಂತಂದರೆ ಬೇಲಿ ಒಳಗೆ ಹೋಗಬೇಕು. ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ನಮ್ಮ ಹಳ್ಳಿಗೆ ಹೇಳ್ಬೇಕು ಅಂದರೆ. ಹಂಗಾಗಿ ಇದನ್ನು ತಾಲೂಕಿನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು, ನಮ್ಮ ಶಾಸಕರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ಅಥವಾ ಉಪಯೋಗಿ PWD ಗಮನಕ್ಕೆ ತಂದು ಆ ವ್ಯವಸ್ಥೆಯನ್ನು ಸ್ವಲ್ಪ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಆಸೆ. ಯಾಕಂದರೆ ನನ್ನ ಹಳ್ಳಿ ಏನಿದೆ ಪರಿಸ್ಥಿತಿಯಲ್ಲಿ, ಅದೇ ಥರ ಈ ಕರ್ನಾಟಕದಲ್ಲಿ ತುಂಬ ಹಳ್ಳಿಗಳು ಅದೇ ಪರಿಸ್ಥಿತಿಯಲ್ಲೇ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಅಧಿಕಾರಿಗಳನ್ನ ಕಳಿಸಿ, ಯಾವ ಹಳ್ಳಿಗಳಿಗೆ ರಸ್ತೆ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ಅಥವಾ ಬಸ್ಸಿನ ಸಂಪರ್ಕ ಇಲ್ಲ, ಅವನ್ನೆಲ್ಲ ಮತ್ತು ಮೋರಿ ಚರಂಡಿಗಳ ವ್ಯವಸ್ಥೆ ಇಲ್ಲ, ಅದನ್ನೆಲ್ಲನೂ ಚೆಕ್ ಮಾಡಿ ಅಧಿಕಾರಿಗಳಿಗೆ ಹೇಳಿ ಅದನ್ನೆಲ್ಲನೂ ಆದಷ್ಟು ಬೇಗ ಅದನ್ನ ಕೊಡಬೇಕು ಹಳ್ಳಿಗಳಿಗೆ
ಅದನ್ನೆಲ್ಲನೂ ಪ್ರಣಾಳಿಕೆಯಲ್ಲಿ ತಂದು ನೀವು ಕೊಡಬೇಕು ಅನ್ನೋದೇ ನನ್ನ ಆಸೆ. ಇದು ನನ್ನ ಆಸೆ ಅಲ್ಲ, ಈ ಕರ್ನಾಟಕದ ಜನತೆಯ ಆಸೆ. ಯಾಕಂದರೆ ಈ ಥರ ವೀಡಿಯೋಗಳನ್ನು ತುಂಬ ಜನ ಮಾಡಿದ್ದಾರೆ. ಆಲ್ಮೋಸ್ಟು ಮಾಡಿ ಪ್ರತಿಯೊಂದು ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಮೀಡಿಯಾದಲ್ಲಾಗಿರ್ಬೋದು ಎಲ್ಲ ಕಡೆಗೂ ಹೇಳಿದ್ದಾರೆ. ಆದರೆ ಅದನ್ನು ಕ್ಷಣಕ್ಕೆ ಕೇಳ್ತಾರೆ, ಅದು ನೆಕ್ಸ್ಟು ಕ್ಷಣದಲ್ಲಿ ಬಿಡು ಅನ್ನೋ ತಕ್ಕ ಪರಿಸ್ಥಿತಿಯಲ್ಲಿ ನಮ್ಮ ಜನರು ಇದ್ದಾರೆ, ಅಥವಾ ನಮ್ಮ ಅಧಿಕಾರಿಗಳು ಹಾಗೆ ಇದ್ದಾರೆ, ನಮ್ಮ ರಾಜಕಾರಣಿಗಳು ಅದೇ ಥರ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಒತ್ತಿ ಅಂತಂದರೆ, ನಾವು ಒಬ್ರಿಗೆ ಅನ್ಯಾಯ ಮಾಡೋದ್ರಿಂದ ಏನೂ ಸಿಗಲ್ಲ. ಒಬ್ರಿಗೆ ಒಳ್ಳೇದು ಮಾಡೋಣ. ಈಗ ನಮಗೆ ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಇದ್ಬಿಡೋಣ. ಕೆಟ್ಟದ್ದಂತೂ ಬಯಸಬಾರ್ದು, ಕರೆಕ್ಟ್ ಅಲ್ವಾ? ಹಂಗಿರ್ಬೇಕಾದ್ರೆ ನಾವು ನಮ್ಮ ಕೈಯಲ್ಲಿ ಅಧಿಕಾರ ಇದೆ, ನಮ್ಮ ಕೈಯಲ್ಲಿ ಇವತ್ತು ಏನು ಮಾಡಿದ್ರೂ ಆಗುತ್ತೆ ಅನ್ನೋ ಒಂಥರ ಇರಬೇಕಾದ್ರೆ, ಆ ಹಳ್ಳಿಗಳಿಗೆ ಏನು ಸೌಕರ್ಯ ಬೇಕೋ ಅದನ್ನು ಒದಗಿಸ್ಕೊಡಿ ಸ್ವಾಮಿ. ನಿಮಗೂ ಒಳ್ಳೆಯದಾಗುತ್ತೆ, ಆ ಜನಗಳಿಗೂ ಒಂದು ಉಪಯೋಗ ಆಗುತ್ತೆ ಅನ್ನೋದ್ರ ನಿಟ್ಟಲ್ಲಿ ಈ ವಿಚಾರನ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಾನು ಹೇಳಿರೋ ವಿಚಾರದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅಥವಾ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.